ಜೀವನ ಕಷ್ಟವಾಗಿ ಅನಿಸಿದಾಗ ಹೋಪೋನೋಪೋನೋ ಚಿಕಿತ್ಸಾ ಪ್ರಾರ್ಥನೆ ಆರಂಭಿಕ ವಿಧಿ. ಬೆನ್ನು ನೇರವಾಗಿ ಇಟ್ಟು ಆರಾಮವಾಗಿ ಕುಳಿತುಕೊಳ್ಳಿ. ಭುಜಗಳನ್ನು ಸಡಿಲವಾಗಿ ಇಡಿ. ನಿಮ್ಮ ಎರಡೂ ಕೈಗಳನ್ನು ಹೃದಯದ ಮೇಲೆ ಇಡಿ. ಮುಖದಲ್ಲಿ ಸಣ್ಣ ನಗುವಿರಲಿ. 3 ಬಾರಿ ನಿಧಾನವಾಗಿ ಆಳವಾದ ಉಸಿರನ್ನು ಒಳಗೆಳೆದು ಹೊರಬಿಡಿ. ಹೊಣೆಗಾರಿಕೆ. ನನ್ನ ಜೀವನದಲ್ಲಿ ನಡೆಯುತ್ತಿರುವ ಈ ಕಷ್ಟಗಳಿಗೆ ಸಂಬಂಧಿಸಿದಂತೆ ನಾನು 100% ಹೊಣೆಗಾರಿಕೆಯನ್ನು ಸ್ವೀಕರಿಸುತ್ತೇನೆ. ಸ್ವೀಕಾರ. ಈ ಪರಿಸ್ಥಿತಿಯನ್ನು ನನ್ನ ಜೀವನ ಯಾತ್ರೆಯ ಒಂದು ಭಾಗವಾಗಿ ಸಂಪೂರ್ಣವಾಗಿ ಸ್ವೀಕರಿಸುತ್ತೇನೆ ಮತ್ತು ಗುಣಮುಖತೆಯನ್ನು ಸ್ವಾಗತಿಸುತ್ತೇನೆ. ನನಗೆ ಕ್ಷಮಿಸು. ನನ್ನೊಳಗೆ ಇರುವ ಭಯಗಳು, ಚಿಂತೆಗಳು ಮತ್ತು ನೋವುಗಳಿಗೆ ನನಗೆ ಕ್ಷಮಿಸು. ಜೀವನ ಯಾವಾಗಲೂ ಕಷ್ಟಕರವೇ ಎಂಬ ಸೀಮಿತ ನಂಬಿಕೆಗಳಿಗಾಗಿ ನನಗೆ ಕ್ಷಮಿಸು. ನನ್ನ ಅಂತರಂಗದ ಶಾಂತಿ ಮತ್ತು ಜ್ಞಾನದಿಂದ ದೂರವಾದ ಕ್ಷಣಗಳಿಗಾಗಿ ನನಗೆ ಕ್ಷಮಿಸು. ದಯವಿಟ್ಟು ನನ್ನನ್ನು ಕ್ಷಮಿಸು. ನನ್ನನ್ನು ನಾನು ಕಠಿಣವಾಗಿ ಟೀಕಿಸಿಕೊಂಡ ಸಂದರ್ಭಗಳಿಗಾಗಿ ನನ್ನನ್ನು ಕ್ಷಮಿಸು. ಹಳೆಯ ನೋವುಗಳನ್ನು ಹಿಡಿದುಕೊಂಡು ಬದುಕಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಈ ಸವಾಲುಗಳ ಹಿಂದೆ ಇರುವ ಪಾಠಗಳನ್ನು ಕಾಣದೆ ವಿರೋಧಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಧನ್ಯವಾದಗಳು. ನನ್ನೊಳಗೆ ಬೆಳೆಯುತ್ತಿರುವ ಶಕ್ತಿಗಾಗಿ ಧನ್ಯವಾದಗಳು. ಪ್ರತಿಯೊಂದು ಅನುಭವದ ಮೂಲಕ ನಾನು ಕಲಿಯುತ್ತಿರುವ ಪಾಠಗಳಿಗಾಗಿ ಧನ್ಯವಾದಗಳು. ನನ್ನ ಜೀವನಕ್ಕೆ ಬರುತ್ತಿರುವ ಆಶೀರ್ವಾದಗಳು ಮತ್ತು ಅವಕಾಶಗಳಿಗೆ ಧನ್ಯವಾದಗಳು. ನಾನು ನನ್ನನ್ನು ಪ್ರೀತಿಸುತ್ತೇನೆ. ನಾನು ಹೇಗಿದ್ದೇನೋ ಹಾಗೆಯೇ ನನ್ನನ್ನು ಪ್ರೀತಿಸುತ್ತೇನೆ. ಕಷ್ಟ ಅನುಭವಿಸುತ್ತಿರುವ ನನ್ನ ಭಾಗವನ್ನು ಪ್ರೀತಿಸುತ್ತೇನೆ. ನನ್ನ ಜೀವನವನ್ನು ಮತ್ತು ಅದರ ಪ್ರಯಾಣವನ್ನು ಪ್ರೀತಿಸುತ್ತೇನೆ. ನನ್ನನ್ನು ಸದಾ ಮಾರ್ಗದರ್ಶನ ಮಾಡುತ್ತಿರುವ ದೈವಿಕ ಶಕ್ತಿಯನ್ನು ಪ್ರೀತಿಸುತ್ತೇನೆ. ದೈನಂದಿನ ನೆನಪು. ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಇಂದು ನಾನು ಮಾಡಬಹುದಾದ ಒಂದು ಸಣ್ಣ ಉತ್ತಮ ಹೆಜ್ಜೆ ಯಾವುದು? ಈಗಲೇ ನಾನು ಯಾವುದಕ್ಕಾಗಿ ಕೃತಜ್ಞನಾಗಿದ್ದೇನೆ? ನನ್ನ ನಿಯಂತ್ರಣದಲ್ಲಿಲ್ಲದ ಯಾವುದನ್ನು ನಾನು ಬಿಡಬಹುದು? ಸಮಾಪನ ವಿಧಿ. ಬ್ರಹ್ಮಾಂಡದಿಂದ ಶುದ್ಧವಾಗಿ ಬಿಳಿ ಬೆಳಕು ನಿಮ್ಮ ಮೇಲೆ ಸುರಿಯುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಆ ಬೆಳಕು ನಿಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಆವರಿಸುತ್ತಿದೆ ಎಂದು ಅನುಭವಿಸಿ. ಉಸಿರನ್ನು ಒಳಗೆಳೆಯುವಾಗ ಶಾಂತಿ, ಪ್ರೀತಿ ಮತ್ತು ಗುಣಮುಖತೆ ನಿಮ್ಮೊಳಗೆ ತುಂಬುತ್ತಿದೆ ಎಂದು ಭಾವಿಸಿ. ಉಸಿರನ್ನು ಹೊರಬಿಡುವಾಗ ಎಲ್ಲ ನಕಾರಾತ್ಮಕತೆ, ಭಯ ಮತ್ತು ಭಾರ ಹೊರಹೋಗುತ್ತಿದೆ ಎಂದು ಅನುಭವಿಸಿ. ಇದು 2-3 ಬಾರಿ ಪುನರಾವರ್ತಿಸಿ. ನೀವು ಸ್ವತಂತ್ರರು. ನೀವು ಗುಣಮುಖರಾಗಿದ್ದೀರಿ. ನೀವು ಬೆಳಕು. ಈ ಪ್ರಾರ್ಥನೆಯನ್ನು ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ 21 ಬಾರಿ ಹೇಳಿದರೆ ಮನಸ್ಸಿನಲ್ಲಿ ಶಾಂತಿ ಮತ್ತು ಒಳಗಿನ ಬದಲಾವಣೆಗಳು ನಿಧಾನವಾಗಿ ಕಾಣಿಸಿಕೊಳ್ಳಬಹುದು. ಥ್ಯಾಂಕ್ ಯು.